ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಭೂಮಿನ ಆಚೆ ಹಾಕಿ ಆದಮೇಲೆ ಅಜ್ಜಿ ಹೇಳ್ತಿರ್ತಾರೆ, ನಾನು ಅವತ್ತೇ ಬಿಡ್ಕೊಂಡೆ ಇವಳು ಸರಿ ಇಲ್ಲ ಅಂತ. ಆದರೂ ನನ್ನ ಮಾತು ಕೇಳಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ನಾನು ಜೀವಂತವಾಗಿರಬೇಕು ಅಂತ ಅಂದರೆ ನೀನು ಅಂಜನನ್ನ ಇವತ್ತೇ ಈ ಕ್ಷಣದಲ್ಲೇ ನೀನು ಮದುವೆ ಆಗಬೇಕು, ದೇವರ ಸಾಕ್ಷಿಯಾಗಿ ನೀನು ಇಲ್ಲೇ ಮದುವೆ ಆಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಂಜನನಿಗೆ ಮತ್ತು ದೇವ್ಯನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಏನು ಮಾಡೋಕ್ಕಾಗದೆ ವಿಧಿ ಇಲ್ದಲೆ ಅಜಿತ್ ಮದುವೆ ಆಗ್ತೀನಿ ಅಂತ ತಲೆ ಹಲ್ಲಾಡಿಸ್ತಿರ್ಬೇಕಾದ್ರೆ ಅವನನ್ನು ನೋಡಿ ಈ ಕಡೆ ಅಂಜನ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ತುಂಬ ಖುಷಿ ಪಟ್ಬಿಟ್ಟು ಅಂಜನ ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಅಜ್ಜು ಅಂತ ಅನ್ಬೇಕಾದ್ರೆ ಅದೆಲ್ಲ ಫುಲ್ ಕನಸಾಗಿರುತ್ತೆ. ಎಲ್ಲರೂ ಆಶ್ಚರ್ಯದಿಂದ ಅಂಜನ ಮುಖನ ನೋಡ್ತಾ ಇರಬೇಕಾದ್ರೆ ದೇವೇನೇ ಹೇಳ್ತಿರ್ತಾಳೆ, ಯಾರಿಗೆ ಥ್ಯಾಂಕ್ಸ್ ಹೇಳ್ತಿದೀಯ, ಯಾಕೆ ಏನಾಯಿತು ಅಂದಾಗ ಕಣ್ಬಿಟ್ಟು ನೋಡಿದರೆ ಅದೆಲ್ಲ ಕನಸ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಎಲ್ಲರೂ ಆಶ್ಚರ್ಯದಿಂದ ಯಾಕೆ ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಕೇಳಬೇಕಾದ್ರೆ, ಓ ಅದ ಅಜ್ಜಿ ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅಮ್ಮನಿಗೂ ಥ್ಯಾಂಕ್ಸು, ಅಜ್ಜಿಗೂ ಥ್ಯಾಂಕ್ಸು, ದೇವ್ರಿಗೂ ಥ್ಯಾಂಕ್ಸ್ ಅಂತ ಏನೇನೋ ಮಾತಾಡ್ತಿರ್ಬೇಕಾದ್ರೆ ಒಳ್ಳೆ ಹುಡುಗಿ ಅಂತ ಅಜ್ಜಿ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹಾಗೆ ಅಶ್ವಿನಿ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಇವರಿಬ್ಬರು ಇಲ್ಲೇ ಇದ್ದಾರೆ ತಾನೆ, ರೂಮಿಗೆ ಹೋಗ್ಬಿಟ್ಟು ಮೊಬೈಲ್ ತಗೋಬಾ, ಅದೇನೇನು ರೆಕಾರ್ಡ್ ಆಗಿದೆ ಎಲ್ಲರ ಮುಂದೆ ನಾವು ಬಣ್ಣನ ಬಯಲು ಮಾಡೋಣ ಅಂತ ಮೊಬೈಲ್ ತರೋಕ್ಕೆ ಅಂತ ಅಶ್ವಿನಿ ರೂಮ್ಗೆ ಕಳಿಸ್ತಾಳೆ. ಹಾಗೆ ಭೂಮಿ ಭಕ್ತಿಯಿಂದ ದಸರಾ ಗೊಂಬೆ ಎಲ್ಲನೂ ಸಹ ಪೂಜೆ ಮಾಡಾದ್ಮೇಲೆ ಎಲ್ಲರಿಗೂ ಸಹ ಮಂಗಳಾರತಿನ ಕೊಡ್ತಾ ಇರ್ತಾಳೆ. ಕೊಡ್ತಾ ಇರಬೇಕಾದ್ರೆ ಈ ಕಡೆ ಅಂಜನನು ತಗೊಂಡು ಹೇಳ್ತಾ ಇರ್ತಾಳೆ, ಒಂದೇ ಒಂದು ಸಲ ಅಶ್ವಿನಿ ವಿಡಿಯೋ ತರಲಿ, ಆಮೇಲೆ ನಿಮ್ಮ ಗಂಡ ಹೆಂಡತಿ ನಾಟಕಕ್ಕೆ ಪೊಲೀಸ್ ಸ್ಟಾಪ್ ಇಡ್ತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ ಈ ಕಡೆ ಅಜಿತ್ ಭೂಮಿ ಹತ್ರ ಬಂದು ಹೇಳ್ತಾ ಇರ್ತಾನೆ, ಇವರಿಬ್ರು ಏನೋ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಅಶ್ವಿನಿನ ಬೇರೆ ರೂಮಿಗೆ ಕಳಿಸಿದ್ದಾಳೆ, ಏನಾಗುತ್ತೋ ಎತ್ತೋ ನೋಡೋಣ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭೂಮಿ ರೂಮಿಗೆ ಹೋಗೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಂಜನ ಹೇಳ್ತಾ ಇರ್ತಾಳೆ, ಎಲ್ಲಿಗೆ ಹೋಗ್ತಿದ್ದೀಯ ಭೂಮಿ, ನೀನು ಎಲ್ಲೂ ಹೋಗಂಗಿಲ್ಲ ಆಯಿತಾ, ಇವತ್ತು ನೀನೇ ಕೈಯಾರ ಎಲ್ಲರಿಗೂ ಪ್ರಸಾದ ಕೊಡಬೇಕು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಭೂಮಿ ಹೇಳ್ತಾ ಇರ್ತಾಳೆ, ಅಯ್ಯೋ ಅಂಜನಾ, ನಾನು ಯಾವಾಗಲೂ ಕೊಡ್ತಾ ಇರ್ತೀನಿ ಅಲ್ವಾ, ಅದರಲ್ಲೂ ಈ ಮನೆ ಸೊಸೆ ನಾನು, ಅಂದಮೇಲೆ ಅತ್ತೆ ಯಾವಾಗಲೂ ಮಂಗಳಾರತಿ ಮಹಾಮಂಗಳಾರತಿ ಎಲ್ಲನೂ ನನ್ನ ಹತ್ರನೇ ಮಾಡಿಸ್ತಾರೆ, ಹಾಗೆ ಪ್ರಸಾದನ ಯಾವಾಗಲೂ ನಾನೇ ಕೊಡ್ತೀನಿ, ಈ ಮನೆ ಮೊಮ್ಮಗಳಲ್ವ ನೀನು, ಇದೊಂದು ಸಲ ನೀನೇ ಕೊಡು ಅಲ್ವಾ ಅತ್ತೆ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತ ಸಂಗೀತನ ಕೇಳ್ತಾ ಇರ್ತಾಳೆ. ಹಾಗೆ ಅಜ್ಜಿನೂ ಸಹ ಹೇಳ್ತಾ ಇರ್ತಾರೆ, ಅವಳು ಹೇಳ್ತಾ ಇರೋದು ಕರೆಕ್ಟ್ ಇದೆ, ಇವತ್ತು ನೀನೇ ಎಲ್ಲರಿಗೂ ಪ್ರಸಾದ ಕೊಡು ಅಂತಂದಾಗ ಸರಿ ಆಯಿತು ಅಜ್ಜಿ, ನಾನೇ ಕೊಡ್ತೀನಿ ಬಿಡಿ ಅಂತ ಅಂಜನ ಪ್ರಸಾದ ತರಕ್ಕೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಅಜಿತ್ ಅವಳನ್ನ ತಿವಿದು ಹೋಗಿ ನೋಡೋಗು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಏನು ಮಾಡ್ತಾ ಇರ್ಬೋದು ಅಶ್ವಿನಿ ಅಂತ ರೂಮ್ ಹತ್ರ ಬರ್ತಾ ಇರ್ತಾಳೆ. ಈ ಕಡೆ ಅಶ್ವಿನಿ ಫೋನ್ ತೊಗೊಬಂದ್ಬಿಟ್ಟು ತುಂಬ ಕ್ಯೂರಿಯಾಸಿಟಿಯಿಂದ ಅಂದ್ಕೋತಾ ಇರ್ತಾಳೆ, ಅದೇನೇನಾಗಿದೆ ಇವರಿಬ್ಬರು ನಡುವೆ, ಮೊದಲು ನಾನು ನೋಡಿಬಿಟ್ಟು ಕಣ್ ತುಂಬಿಸ್ಕೋಬೇಕು ಅಂತ ವಿಡಿಯೋ ಓಪನ್ ಮಾಡಿ ನೋಡ್ತಿದ್ರೆ ಅದರಲ್ಲಿ ಯಾವ ವಿಡಿಯೋನೂ ಸಹ ರೆಕಾರ್ಡ್ ಆಗೋದೇ ಇರಲ್ಲ. ಆಗಿಲ್ವಲ್ಲ ಅಂತ ಇದೇನಿದು ಅಂತ ತಿರ್ಗಾ ಬರ್ಗ ನೋಡ್ತಾ ಇದ್ರೆ ಏನು ನೋಡಿದರೂ ಸಹ ವಿಡಿಯೋ ಅಲ್ಲಿ ರೆಕಾರ್ಡ್ ಆಗಿರಲ್ಲ. ಅದನ್ನು ಸಹ ಡೋರ್ ಹತ್ರ ನಿಂತ್ಕೊಂಡು ಭೂಮಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಮತ್ತೆ ಟೆನ್ಷನ್ ಮಾಡ್ಕೊಂಡು ಈ ಕಡೆ ಅಶ್ವಿನಿ ನೋಡ್ತಾ ಇರ್ತಾಳೆ, ಇದೇನಿದು, ನಾನು ರೆಕಾರ್ಡರ ಕೈಯಾರೆ ಆನ್ ಮಾಡಿಟ್ಟಿದ್ನಲ್ಲ, ಏನೂ ರೆಕಾರ್ಡ್ ಆಗಿಲ್ವಲ್ಲ ಅಂತ ಟೆನ್ಷನ್ ಮಾಡ್ತಾ ಇರಬೇಕಾದ್ರೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ, ಆ ರೆಕಾರ್ಡ್ನ ನಾನೇ ಆಫ್ ಮಾಡಿದ್ದು ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ನೈಟ್ ಎಲ್ಲ ಮಾತಾಡಿ ಆದಮೇಲೆ ಕೃಷ್ಣನ ಹತ್ರ ಕೈ ಮುಗಿದು ಮಲ್ಗಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಮಿಸ್ ಆಗಿ ಭೂಮಿ ಮೊಬೈಲ್ ನೋಡ್ತಾಳೆ. ಇದೇನಿದು, ನಂದು ಅಲ್ಲ ಸಾಹೇಬ್ರದಲ್ಲ, ಇದ್ಯಾರ್ದಿದು ಫೋನ್ ಅಂತ ನೋಡಿದರೆ ಅದು ಅಶ್ವಿನಿದಾಗಿರುತ್ತೆ. ಓಪನ್ ಮಾಡಿ ನೋಡಿದರೆ ಮಾತಾಡಿದೆಲ್ಲ ವಿಡಿಯೋ ಸಹ ರೆಕಾರ್ಡ್ ಆಗಿದ್ದನ್ನ ನೋಡಿ ಭೂಮಿಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ, ಜೊತೆಗೆ ಶಾಕು ಸಹ ಆಗ್ತಾ ಇರುತ್ತೆ. ಇದೇನಿದು, ಇದನ್ನು ಯಾರಾದರೂ ನೋಡಿದರೆ ಖಂಡಿತ ಮನೆಯವರು ನಮ್ಮದು ಕಾಂಟ್ಯಾಕ್ಟ್ ಮದುವೆ ಅಂತ ನಂಬಿ ಮನೆಯಿಂದ ಓಡಿಸೋದಂತೂ ಗ್ಯಾರಂಟಿ, ನಮ್ಮನ್ನು ತಗ್ಲಾಕ್ಸ್ಬೇಕು ಅಂತ ಅಶ್ವಿನಿ ಈ ಕೆಲಸ ಮಾಡಿದಳಲ್ವಾ, ಇದನ್ನು ಸಾಹೇಬ್ರಿಗೆ ಹೇಳಬೇಕು ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಮಲಗಿರೋದನ್ನು ನೋಡಿ ಬೇಡ ಸಾಹೇಬ್ರಿಗೆ ಹೇಳಿದರೆ ಇವಾಗ ರಂಪಾಟ ಎಲ್ಲ ಮಾಡಿಬಿಡ್ತಾರೆ, ಊರು ಕೇರಿ ಎಲ್ಲರೂ ಸಹ ಸೇರಿಸ್ಬಿಡ್ತಾರೆ, ಆಮೇಲೆ ಮತ್ತೆ ಅಶ್ವಿನಿ ದೊಡ್ಡ ಸಾಹೇಬ್ರ ಹತ್ರ ಹೋಗಿ ನಾಟಕ ಮಾಡಿಕೊಂಡು ನಂದೇ ತಪ್ಪು ಅನ್ನೋ ರೀತಿ ಮಾತಾಡ್ಬಿಡ್ತಾಳೆ. ಇದನ್ನು ನಾನು ಇವ್ರಿಗೆ ಹೇಳೋದು ಬೇಡ, ನಾನೇ ಹೇಗಾದರೂ ಮ್ಯಾನೇಜ್ ಮಾಡಬೇಕು ಅಂತ ಅಲ್ಲಿರೋ ವಿಡಿಯೋನೆಲ್ಲ ಡಿಲೀಟ್ ಮಾಡಿಬಿಟ್ಟು ಮತ್ತೆ ತನ್ನ ಪಾಡಿಗೆ ತನ್ನ ಫೋನ್ ಇಲ್ಲಿತ್ತೋ ಅದೇ ಜಾಗಕ್ಕೆ ಇಟ್ಬಿಡ್ತಾಳೆ. ಇನ್ನೊಂದು ಕಡೆ ಎಷ್ಟು ಹುಡುಕಿದ್ರು ವಿಡಿಯೋ ಸಿಗದಲೇ ಅಶ್ವಿನಿ ತುಂಬ ಟೆನ್ಷನ್ ಮಾಡಿಕೊಂಡು ಅಂಜನಿಗೆ ಕಾಲ್ ಮಾಡ್ತಾಳೆ, ಬೇಗ ಬಾ ನನ್ನ ರೂಮಿಗೆ ಅಂತ ಕೋಪ ಮಾಡಿಕೊಂಡು ಮೊಬೈಲ್ನ ಬೆಡ್ ಮೇಲೆ ಎಸ್ತು ವಾಶ್ರೂಮ್ಗೆ ಅಂತ ಹೋದಾಗ ಭೂಮಿ ಬೇಕು ಅಂತ ಬಂದು ಆ ಮೊಬೈಲ್ನ ರೆಕಾರ್ಡರ್ ಆನ್ ಮಾಡಿ ಅವಳು ಒಂದು ಕಡೆ ಕಾಣ್ದಂಗೆ ಇಟ್ಬಿಟ್ಟು ಹೋಗ್ತಾಳೆ. ಇನ್ನೊಂದು ಕಡೆ ಅಂಜನ ಸಹ ಏನಕ್ಕೆ ಇರ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಅಶ್ವಿನಿ ರೂಮಿಗೆ ಅವಳು ಸಹ ಬರ್ತಾ ಇರ್ತಾಳೆ. ಕಡೆ ಬಂದ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ತೋರಿಸು ಆ ವಿಡಿಯೋ ತೋರಿಸು ಅಂತ ಅಂದಾಗ ಯಾವ ವಿಡಿಯೋನೂ ಇಲ್ಲ, ಏನೂ ಇಲ್ಲ, ರೆಕಾರ್ಡ್ ಆಗಿಲ್ಲ ಅಂತ ಅಂದಾಗ ಇಡಿಯಟ್, ರೆಕಾರ್ಡ್ ಬಟನ್ನ ಪ್ರೆಸ್ ಮಾಡ್ದೋ ಇಲ್ವೋ ಅನ್ಬೇಕಾದ್ರೆ ಇಲ್ಲ ಅಂಜು, ನಾನು ಸರಿಯಾಗಿ ಮಾಡಿದ್ದೆ ಅಂತ ಅಂಜನ್ಗೆ ಹೇಳ್ತಾ ಇರ್ತಾಳೆ. ಮತ್ತೆ ಆಗಿಲ್ಲ ಅಂದರೆ ಏನರ್ಥ, ಏನಾದರೂ ನೀನು ವಿಡಿಯೋನ ಮಾಡೋಕ್ಕೆ ಅಂತ ಫೋನ್ ಇಟ್ಟಿದ್ಯಾ ಅಂತ ಅಜಿತ್ಗೆ ಮತ್ತೆ ಭೂಮಿಗೆ ಗೊತ್ತಾಗಿ ಏನಾದರೂ ವಿಡಿಯೋನ ರೆಕಾರ್ಡರ್ನ ಹಾಗೆ ಡಿಲೀಟ್ ಮಾಡಿದ್ರ ಅಂತ ಅನ್ಬೇಕಾದ್ರೆ ಇದ್ರೂ ಇರ್ಬೋದು ಅಂತ ಅಶ್ವಿನಿ ಹೇಳಿ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ನಾವು ಅಂದ್ಕೊಂಡಿದ್ವಿ ಅವರಿಬ್ರದ್ದು ಫೇಕ್ ಮದುವೆ ರಿಯಲ್ ಮದುವೆ ನೋಡೋಣ ಅಂತ ಅಂದರೆ ಆಗಲಿಲ್ವಲ್ಲ, ಮ್ಯಾಮ್ ಬೇರೆ ಐಡಿಯಾ ಹೇಳ್ಕೊಟ್ಟಿದ್ರು, ನಮ್ಮ ಮಾಮ್ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಅಂತ ಮಾತಾಡ್ತಾ ಇರ್ತಾಳೆ. ಅದೆಲ್ಲ ಸಹ ಭೂಮಿ ಮೊಬೈಲಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ.
ಹಾಗೆ ಇನ್ನೊಂದು ಕಡೆ ಸಂಗೀತ ಹೇಳ್ತಾ ಇರ್ತಾಳೆ, ಬನ್ನಿ ಎಲ್ಲರೂ ತಿಂಡಿ ಮಾಡೋಣ ಅಂತ ಅಂದಾಗ ಭೂಮಿ ಎಲ್ಲೋ ಅಂದಾಗ ಹಿರಿಯ ಅಮ್ಮ ಭೂಮಿ ಮೇಲ್ಗಡೆ ಹೋಗಿದ್ದಾಳೆ, ಒಂದು 5 ನಿಮಿಷ ಬಂದಮೇಲೆಲ್ಲ ತಿಂಡಿ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಅಜಿತ್ ಹೋಗ್ತಿರ್ಬೇಕಾದ್ರೆ ಈಗ ನನ್ನ ಕಡೆ ಸತ್ಯಣ್ಣ ಮನೆಗೆ ಬರ್ತಾನೆ. ಅಜಿತ ನಿನ್ನ ಜೊತೆ ತಿಂಡಿ ಮಾಡೋಣ ಅಂತ ನಾನು ಬಂದರೆ ನೀನು ಎಲ್ಲ ಹೋಗ್ತಿದ್ಯಾ ಅಂದಾಗ, ಇದು ಸತ್ಯಣ್ಣ ಭೂಮಿನ ಕರ್ಕೊಬರ್ತೀನಿ, ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ರೂಮಿಗೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಸಂಗೀತ ತುಂಬ ಖುಷಿಯಾಗಿ ಹೇಳ್ತಾ ಇರ್ತಾಳೆ, ನಮ್ಮ ಅಜಿತ ಭೂಮಿನ 5 ನಿಮಿಷ ಬಿಟ್ಟಿರಲ್ಲ ಅಂತ ಅಂತಾನೆ, ಎಷ್ಟು ಅನ್ಯೋನ್ಯವಾಗಿದ್ದಾರಲ್ವ ಇವರಿಬ್ಬರು, 100 ಕಾಲ ಹೀಗೆ ಇದ್ದರೆ ಅಷ್ಟೇ ಸಾಕು ಸತ್ಯ ಅಂತ ಅಂದಾಗ ಸತ್ಯನ ಸಹ ಸಂಗೀತಮ್ಮ ಅಂತ ತುಂಬ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಶ್ರವಣ ಹೇಳ್ತಾ ಇರ್ತಾನೆ, ಸತ್ಯ ನಾಳೆಗೆ ಆಯುಧ ಪೂಜೆ ಹಬ್ಬ ಇದೆ ಗೊತ್ತು ತಾನೆ, ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ಏನೇನು ಬೇಕೋ ಅದನ್ನೆಲ್ಲ ತರಬೇಕು ಅಂದಾಗ, ಸರಿ ನೀವು ಲೀಸ್ಟ್ ಮಾಡಿಕೊಡಿ ನಾನು ತೊಗೊಬರ್ತೀನಿ ಅಂತ ಸತ್ಯನೇ ಹೇಳ್ತಾ ಇದ್ದರೆ ಮತ್ತೆ ಶ್ರವಣ ಹೇಳ್ತಾ ಇರ್ತಾನೆ, ಅಕ್ಕ ನಚ್ಚಿ ಹೇಗಿದ್ರು ಸಹ ಈ ವರ್ಷ ನಮ್ಮನೇಲೇ ಇದ್ದಾನಲ್ವಾ ಅಂದಾಗ, ಗೊತ್ತಾಯಿತು ಬಿಡಪ್ಪ, ನಾನು ನಚ್ಚಿ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ಪೂಜೆ ಸಾಮಾನು ತೊಗೊಬರ್ತೀನಿ, ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ವಿಡಿಯೋ ಎಲ್ಲ ಡಿಲೀಟ್ ಆಗಿದೆಯಲ್ಲ, ಏನು ಮಾಡೋದು, ಮಾಮ್ಗೆ ಏನಂತ ಹೇಳೋದು ಅಂತ ಇಬ್ಬರು ಟೆನ್ಷನಿಂದ ಅಂಜನ ಮತ್ತು ಅಶ್ವಿನಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಭೂಮಿ ಬಂದೇ ಬಿಡ್ತಾಳೆ. ಡಿಸ್ಟರ್ಬ್ ಮಾಡಿದೆ ಅಂತ ಅನಿಸುತ್ತೆ ಅಂದಾಗ, ಪರವಾಗಿಲ್ಲ ಭೂಮಿ ಏನಕ್ಕೆ ಬಂದೆ ಅಂತ ಕೇಳ್ತಿರ್ಬೇಕಾದ್ರೆ, ನಾನು ಫೋನ್ ತಗೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಏ ಲೂಸು, ನಿನ್ನ ಫೋನ್ ನನ್ನ ರೂಮಲ್ಲಿ ಹಾಕಿರುತ್ತೆ ಅಂತ ಈ ಕಡೆ ಮನಸ್ವಿನಿ ಹೇಳ್ತಿರ್ಬೇಕಾದ್ರೆ, ಯಾಕೆಂದರೆ ನಾನೇ ಇಟ್ಟಿದ್ದೆ ಅದಕ್ಕೆ ತೊಗೊಂಡೋಗೋಕ್ಕೆ ಅಂತ ಬಂದೆ ಅಂತ ಅವಳು ಫೋನ್ನ ರೆಕಾರ್ಡಿಗೆ ಇಟ್ಟಿದ್ದನ್ನು ತೊಗೊಂಡಾಗ ಇವರಿಬ್ಬರಿಗೂ ಶಾಕ್ ಆಗ್ತಾ ಇರುತ್ತೆ. ಮತ್ತು ಅಂಜನಾ, ಏನು ಮೊಬೈಲ್ನ ರೆಕಾರ್ಡರ್ ಇಟ್ಟಿದೆಯಲ್ಲ ನೀನು, ನಾಚಿಕೆ ಆಗಲ್ವಾ, ಅದು ಪ್ರೈವಸಿಯಾಗಿರಬೇಕು, ಅಂಥದ್ರಲ್ಲಿ ಹೆಣ್ಮಕ್ಳದ ಎಲ್ಲನೂ ವೀಡಿಯೋ ಮಾಡಿಕೊಂಡು ನೀನು ವೈಲೆಟ್ ಮಾಡಬೇಕು ಅಂತ ಇದೆಯಾ, ನೀನು ಇಂಥವಳು ಅಂತ ಗೊತ್ತಿರಲಿಲ್ಲ ಅಂತ ಜಗಳ ಮಾಡ್ತಾಯಿದ್ರೆ ಈ ಕಡೆ ಮನಸ್ವಿನಿ ಹೇಳ್ತಾಳೆ, ಇದು ಅಪ್ಪನಿಗೆ ಹೋಗಿ ಈ ವಿಷಯ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜಿತ್ ಬಂದು ಏನು ಮಾತಾಡ್ತಿದ್ದಾರೆ ಅಂತ ಹೊರಗಡೆ ನಿಂತ್ಕೊಂಡು ಕೇಳ್ಕೊತಾ ಇರ್ತಾನೆ. ಹಾಗೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ಏನು ನನಗೆ ಮಾನ ಮರ್ಯಾದೆ ಬಗ್ಗೆ ಹೇಳ್ತಾ ಇದೆಯಾ, ಹಾಗಾದರೆ ನಿನಗಿದೆಯಾ ಮಾನ ಮರ್ಯಾದೆ, ನನ್ನನ್ನು ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡ್ಕೋತಿದ್ಯಾ ಅಂತ ಕೇಳ್ತಿದೆಯಲ್ಲ, ನೀನು ನಿನ್ನೆ ನಮ್ಮ ರೂಮಿಗೆ ಮೊಬೈಲ್ ಇಟ್ಟಿದ್ದು ನನಗೇನು ಗೊತ್ತಿಲ್ವಾ ಅಂತ ಅಂದಾಗ ಈ ಕಡೆ ಅಜಿತ್ಗೂ ಶಾಕ್ ಆಗ್ತಿರುತ್ತೆ, ಜೊತೆಗೆ ಅಶ್ವಿನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ನೀವಿಬ್ಬರು ವಿಡಿಯೋ ಮಾಡೋಕ್ಕೆ ರೆಕಾರ್ಡ್ ಎಲ್ಲ ಆನ್ ಮಾಡಿದ್ದು, ಅದು ರೆಕಾರ್ಡ್ ಆಗಿದ್ದು, ಅದನ್ನೆಲ್ಲ ನಾನು ನೋಡಿ ನಾನೇ ಡಿಲೀಟ್ ಮಾಡಿದೆ ಅಂತ ಅಂದಾಗ ಮತ್ತೆ ಅಶ್ವಿನಿಗೆ ಶಾಕ್ ಆಗ್ತಾ ಇರುತ್ತೆ. ನನ್ನ ಸಾಹೇಬ್ರಿಗೆ ಏನು ಕೇಳಲಿಲ್ಲ ಗೊತ್ತಾ, ಅವರು ನಂತರ ಸಾಫ್ಟ್ ಅಲ್ಲ, ಅವರು ರೆಬಲ್ ಸ್ಟಾರ್, ಅವ್ರಿಗೇನಾದ್ರು ಗೊತ್ತಾಯಿತು ಅಂದರೆ ನೈಟ್ ಒಂದು ರಾತ್ರಿನೇ ನಿಮ್ಮಿಬ್ಬರಿಗೂ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ರು, ಬಟ್ ಮನೆ ವಾತಾವರಣ ಹಾಳಾಗುತ್ತೆ ಅಂತ ನಾನು ಈ ವಿಷಯನ ಅವರಿಗೆ ಹೇಳಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಂಜು ಹೇಳ್ತಾ ಇರ್ತಾಳೆ, ಅಲ್ಲ ದಡ್ಡಿ, ನೀನು ವಿಡಿಯೋನು ಡಿಲೀಟ್ ಮಾಡಿದೀಯಾ, ಆದಮೇಲೆ ಈ ನನ್ನ ಹತ್ರ ಪ್ರೂಫ್ ಏನಿದೆ, ಈಗ ನಮ್ಮ ಹತ್ರ ಬಂದು ನೀನು ನಮ್ಮ ರೂಮಲ್ಲಿ ಮೊಬೈಲ್ ಇಟ್ಟಿದೆಯಲ್ಲ, ನಡಿ ಇವಾಗಲೇ ನಿನ್ನನ್ನು ಹೇಳ್ಕೊಂಡೋಗಿ ಅಜ್ಜಿ ಮತ್ತು ಮಾವನ ಮುಂದೆ ಹೇಳಿ ನಿನ್ನನ್ನು ಆಚೆ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಂಜು ಬೇಬಿ, ನಿಮ್ಮಮ್ಮ ನಿನ್ನನ್ನು ಬೇಬಿ ಅಂತ ಕರಿತಾರಲ್ಲ, ನೀನು ಅಷ್ಟು ಚಿಕ್ಕವಳಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಇಲ್ಲಿ ಏನು ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ನಿನಗೇನಾದರೂ ಗೊತ್ತಾ, ಆಗಷ್ಟೇ ಬಡ್ಕೋತಾ ಇದ್ರಲ್ಲ, ಭೂಮಿ ರೂಮಲ್ಲಿ ಫೋನಲ್ಲಿ ವಿಡಿಯೋ ರೆಕಾರ್ಡ್ ಆಗಿತ್ತು, ಅದೆಲ್ಲ ಡಿಲೀಟ್ ಆಗಿದೆ, ಅದು ಪ್ಲ್ಯಾನ್ ಎಲ್ಲ ಮಾಡಿದ್ವು ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಿದ್ದೆಲ್ಲ, ಅದೆಲ್ಲ ರೆಕಾರ್ಡ್ ಆಗಿದೆ, ಇವಾಗ ನಾನೇ ಹೋಗಿ ತೋರಿಸ್ತೀನಿ ಅಂತ ಅಂದಾಗ ಈ ಕಡೆ ಮನಸ್ವಿನಿಗೂ ಅಂಜನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಈ ಕಡೆ ಅಶ್ವಿನಿ ನಾಟಕ ಮಾಡ್ತಾ ಇರ್ತಾಳೆ, ಪ್ಲೀಸ್ ಭೂಮಿ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು, ಪ್ಲೀಸ್ ರೆಕಾರ್ಡ್ನ ಡಿಲೀಟ್ ಮಾಡು, ನಿನ್ನ ಅಪ್ಪನಿಗೆ ಹೇಳ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅಂಜು ಸಹ, ಪ್ಲೀಸ್ ಅಜ್ಜಿಗೆಲ್ಲ ಹೇಳ್ಬೇಡ, ಅಜ್ಜಿಗೆ ಹೇಳಿದ್ರೆ ನನ್ನನ್ನು ಲೈಫ್ ಲಾಂಗ್ ನಂಬಲ್ಲ, ನನ್ನ ಕೆರಿಯರೇ ಸ್ಪಾಯ್ಲ್ ಆಗುತ್ತೆ ಪ್ಲೀಸ್ ಅಂತ ಕೈ ಮುಗಿದು ಕೇಳ್ತಾ ಇರ್ತಾಳೆ. ಜೊತೆಗೆ ನೀನು ಕಾಲು ಬೇಕಾದರೆ ಬಿದ್ದುಬಿಡ್ತೀನಿ ಅಂತ ಇಬ್ಬರು ಕಾಲು ಇಟ್ಕೊಂಡಾಗ, ಸರಿ ಆಯಿತು ಬಿಟ್ಬಿಡಿ, ಇದೇ ಲಾಸ್ಟು ಆಯಿತಾ, ಇನ್ನೊಂದು ಸಲ ಏನಾದರೂ ಈ ರೀತಿ ಸಣ್ಣ ಬುದ್ಧಿ ಏನಾದರೂ ನೀವು ಇಬ್ಬರು ತೋರಿಸಿದ್ರೆ ಗೊತ್ತಲ್ಲ, ನನ್ನ ರೆಬಲ್ಸ್ ನನ್ನ ಗಂಡನಿಗೆ ಹೇಳ್ಬೇಕಾಗುತ್ತೆ, ಅವ್ರು ಏನು ಮಾಡ್ತಾರೆ ಅಂತ ನಿಮ್ಮಿಬ್ಬರಿಗೂ ತುಂಬ ಚೆನ್ನಾಗಿ ಗೊತ್ತು ಅಂದಾಗ, ಸರಿ ಆಯಿತು ಅಜಿತ್ಗೆ ಹೇಳ್ಬೇಡ ಪ್ಲೀಸ್, ಆ ವಿಡಿಯೋನ ಡಿಲೀಟ್ ಮಾಡು ಅಂತ ಅಂಜನ ಬೆಗ್ ಮಾಡ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ನಿಮ್ಮ ಥರ ಚೀಪ್ ಕೆಲಸ ನಾನು ಮಾಡಿರಲ್ಲ, ನಾನು ರೆಕಾರ್ಡೇ ಮಾಡಿಲ್ಲ, ಸುಮ್ಮನೆ ನಿಮಗೆ ಸುಳ್ಳು ಹೇಳೋಕ್ಕೆ ಈ ಥರ ಜಲಕ್ ಮಾಡಿದೆ ಅಂತ ಅನ್ಬೇಕಾದ್ರೆ ಕೋಪ ಮಾಡ್ಕೊಂಡು ಗುರಾಯಿಸ್ತಾ ಇರ್ತಾರೆ. ನೋಡು ಅಂಜು ಬೇಬಿ, ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಿದರೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ ಈ ಕಡೆ ಅಜಿತ್ ಸಹ ಮಾತೆಲ್ಲ ಕೇಳ್ಕೊಂಡು ಅವನು ಹೊರಟೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅಜಿತ್ ಕೋಪ ಮಾಡಿಕೊಂಡು ಭೂಮಿನ ಹೇಳ್ಕೊಂಡು ರೂಮಿಗೆ ಬಂದಾಗ ಭೂಮಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ಇವನು ಟೆನ್ಷನಿಂದ ಇರ್ತಿರ್ಬೇಕಾದ್ರೆ ಏನಾದರೂ ಬೈದ್ಬಿಡ್ತಾನೆ ಅಂತ ಟೆನ್ಷನ್ ಮಾಡ್ತಿರ್ಬೇಕಾದ್ರೆ ಅಜಿತ್ ತುಂಬ ನಗಾಡ್ತಾ ಇರ್ತಾನೆ. ಅಲ್ಲ, ಇಷ್ಟು ದಿನ ನೀನು ಈವಿಲ್ ಡೆಡ್ ಅಂದ್ಕೊಂಡಿದ್ದೆ, ಆದರೆ ಅಶ್ವಿನಿಗೆ ಮತ್ತು ಅಂಜನೆಗೆ ಕ್ಲಾಸ್ ತಗೊಂಡಿದ್ದು ನೋಡಿದರೆ ನೀನು ಇಂಟರ್ನ್ಯಾಷನಲ್ ಕಿಲಾಡಿ ಅಂತ ನಗಾಡ್ತಿರ್ಬೇಕಾದ್ರೆ ಭೂಮಿಗೂ ತುಂಬ ನಗು ಬರ್ತಾ ಇರುತ್ತೆ. ನಿಜವಾಗ್ಲೂ ಸಾಹೇಬ್ರು ನನ್ನನ್ನು ಹೊಗಳ್ತಾ ಇದ್ದೀರಾ, ಇದು ನೀವು ಅಂದಾಗ ಹೌದು ನಾನೇ, ಸರಿಯಾಗಿ ಪಾಠ ಕಲಿಸ್ದೆ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾನೆ. ಹೌದಾ, ನೀವೆಲ್ಲ ಮನೆ ಮಂದಿಗೆಲ್ಲ ಕರೆದು ರಂಪಾಟ ಮಾಡ್ತೀರಾ ಅಂತ ಅಂದ್ಕೊಂಡೆ, ಇಷ್ಟು ಸಾಫ್ಟ್ ಆಗ್ತೀರಾ ಅಂತ ಗೊತ್ತಿರಲಿಲ್ಲ, ನೀವೇನ ಅಂತ ನನಗೆ ಅನುಮಾನ ಬರ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತು ಅದನ್ನು ಬಿಡು, ನಾನು ಏನಕ್ಕೆ ಗೊತ್ತಾ ನಿನ್ನನ್ನು ಕರ್ಕೊಬಂದಿದ್ದು, ಆ ಅಶ್ವಿನಿ ಮೊಬೈಲಲ್ಲಿ ರೆಕಾರ್ಡರ್ನ ಆಫ್ ಮಾಡಬೇಕಾದ್ರೆ ನೀನು ಬೇರೆ ಏನಾದರೂ ನೋಡಿದೆ ಅಂದಾಗ, ಇಲ್ಲ ಸಾಹೇಬ್ರೆ, ಬೇರೆಯವ್ರ ಮೊಬೈಲ್ ಆಗೆಲ್ಲ ನೋಡಬಾರ್ದಲ್ವಾ, ಅದಕ್ಕೆ ನಾನೇನು ಚೆಕ್ ಮಾಡಲಿಲ್ಲ,
ಅಂತ ಹೇಳ್ತಾ ಇರ್ತಾಳೆ. ಬೇರೆಯವ್ರ ಮೊಬೈಲ್ ನೋಡಬಾರ್ದು, ಅದು ನಿಜ. ಆದರೆ ಒಳ್ಳೆಯವ್ರ ಮೊಬೈಲಲ್ಲಿ ಏನೇನಿದೆ ಅಂತ ನೋಡಬಾರ್ದು. ಇಂಥ ಫ್ರಾಡ್ ಮೊಬೈಲಲ್ಲಿ ನೋಡಬೇಕು. ಅಜ್ಜಿ ಒಂದು ಕತೆ ಹೇಳ್ತಾ ಇದ್ರು. 7 ಸಮುದ್ರದ ಆಚೆ ಒಂದು ಗಿಳಿ ಇರುತ್ತಂತೆ. ಆ ಗಿಳಿ ಒಳಗೆ ರಾಕ್ಷಸ ಅಂತ ಒಬ್ಬ ಇರ್ತಾನಂತೆ. ಅಂತ ರಾಕ್ಷಸ ಜಾತಿಗೆ ಸೇರಿದವಳೆ ಅಶ್ವಿನಿ. ನೀನು ಅಶ್ವಿನಿ ಮೊಬೈಲಲ್ಲಿ ಏನಾದರೂ ನೋಡಿದರೆ ಒಂದು ಇನ್ಫಾರ್ಮೇಷನ್ ಸಿಕ್ತಿತ್ತು. ಅವಳ ಹಿನ್ನೆಲೆ ಏನು, ಅವಳ ಬ್ಯಾಕ್ಗ್ರೌಂಡೋನು ಅಥವಾ ಅವಳ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲ ಸಿಕ್ತಿತ್ತು ಅಂದಾಗ, ಸಾರಿ ಸಾಹೇಬ್ರೆ, ಆ ವಿಡಿಯೋ ನೋಡ್ತಿದ್ನಲ್ಲ ತುಂಬ ಟೆನ್ಷನ್ ಆಗಿತ್ತು, ಅವಾಗ ನಾನು ಏನೋ ಒಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾಳೆ. ಮತ್ತೆ ಒಂದು ಏನೋ ನೋಡಿದೆ ಅಂದಾಗ, ಏನು ಅಂತ ಅಂದಾಗ, ಮತ್ತು ಆ ಸಾಕ್ಷಿ ಇದ್ದಳಲ್ಲ ರಾಣ ಮಗಳು, ಆ ಸಾಕ್ಷಿನೂ ಅಶ್ವಿನು ಜೊತೆಯಾಗಿ ಫೋಟೋ ನೋಡಿದೆ ಅಂತ ಅಂದಾಗ ಈ ಕಡೆ ಅಜಿತ್ಗೆ ತುಂಬ ಶಾಕ್ ಆಗ್ತಿರುತ್ತೆ. ಏನು ಅವರಿಬ್ಬರು ಫೋಟೋ ನೋಡ್ದೆ ಅಂದಾಗ, ಹೌದು ಅದು ಸಾಮಾನ್ಯ ಫೋಟೋ ಅಲ್ಲ, ಅದೇ ಬೆಸ್ಟ್ ಫ್ರೆಂಡ್ ಥರ, ಅಕ್ಕ ತಂಗಿ ಥರ ಹಗ್ ಮಾಡ್ಕೊಂಡು ತೆಗೆಸ್ಕೋತಾರಲ್ಲ ಆ ರೀತಿ ಫೋಟೋನ ಅವಳು ವಾಲ್ಪೇಪರಲ್ಲಿ ನೋಡಿದೆ ಅಂತ ಅಂದಾಗ ಅಜಿತ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇದೇನಿದು ರಾಣ ಮತ್ತು ಸಾಕ್ಷಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಇವಳು, ಹಂಗಾದ್ರೆ ಇವರಿಗೆ ಏನಾದರೂ ಇವಳಿಗೆ ಅವ್ರ ಜೊತೆ ಲಿಂಕ್ ಇರ್ಬೋದಾ ಅಂತ ಅನುಮಾನ ಪಡ್ತಾ ಇರ್ತಾನೆ. ಅಷ್ಟೇ ಸಾಹೇಬ್ರೆ ನೋಡಿದ್ದು ಅಂದ್ಬಿಟ್ಟು, ಸರಿ ಸಾಹೇಬ್ರೆ, ನೀವು ಆಮೇಲೆ ಯೋಚನೆ ಮಾಡಿ, ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಯೋಚನೆ ಮಾಡಿ, ಇವಾಗ ತಿಂಡಿ ಎಲ್ಲ ರೆಡಿ ಮಾಡಿಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಮತ್ತೆ ಬಂದು ತಿಂಡಿ ತಿಂದ್ರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಜಿತ್ ಮುಖ ನೋಡ್ತಿರ್ಬೇಕಾದ್ರೆ, ನೀವು ತಿಂದಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಒಂದು ಕೆಲಸ ಮಾಡಿಕೊಡಿ, ನಾನು ಇಲ್ಲ ಅಂತಂದರೆ ನಂತರ ಒಂದು ಸ್ಟ್ಯಾಚುನ ರೆಡಿ ಮಾಡ್ಕೊಳ್ಳಿ ಆಯಿತಾ, ಆ ಸ್ಟ್ಯಾಚು ನೋಡ್ಕೊಂಡೇ ತಿಂದುಬಿಡಿ, ಅವಾಗೆಲ್ಲ ಸರಿ ಹೋಗುತ್ತೆ ಆಯಿತಾ ಸಾಹೇಬ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಲುಕ್ ಕೊಡ್ತಾನೆ. ಆ ಲುಕ್ ನೋಡಿಬಿಟ್ಟು ಹಾಗೆ ಭೂಮಿ ಸರಿ ಸರಿ ಆಯಿತು ಕೆಳಗಡೆ ಬನ್ನಿ ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಶ್ವಿನಿ ಬಗ್ಗೆ ಯೋಚನೆ ಮಾಡಿಕೊಂಡು ಅಜಿತ್ ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.